ನಿಮ್ಮ ಪ್ರಶ್ನೆ ಕೇಳಿದ ಮೇಲೆ ನನ್ನ ತಲೆ ಒಳಗೆ ಒಂದು ಪ್ರಶ್ನೆ ಅದು. ಎಲ್ಲ ರೈತರು ಈ ದೇಶದ ಇರುವ ಎಲ್ಲ ರೈತರು ಭೂಮಿ ಕೊಟ್ಬಿಡ್ತೀವಿ, ಅರ್ಧ ಚಾರ್ಜ್ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ಅದು ತಗೊಂಡು ನೀವೇನು ಮಾಡ್ತೀವಿ? ಅದಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವ್ರು ಕೊಡಕ್ಕೆ ರೆಡಿನೇ ಇದ್ದಾರಪ್ಪ. ಸ್ಟೇಟ್ ಪ್ರಭುತ್ವ ಈ ಭೂಮಿಯ ಉಳಿಸ್ಕೊಳ್ಬೇಕು ಅನ್ನೋದ್ರ ಆಕಾಂಕ್ಷೆ ಇದ್ದರೆ ಹೆಂಗೆ? ಮತ್ತಲ್ಲಿ ಇವ್ರು ಹೇಳ್ತಾ ಇದ್ದಾರೆ, ನಾಗೇಂದ್ರ ಅವರು ಸುಮಾರು 80 ಜನ ಕೊಡ್ತೀವಿ ಅಂತ ಸರ್ಕಾರದವರು ಹೇಳ್ತಾ ಇದ್ದಾರೆ. ಜನಗಳಲ್ಲಿ 80 ಜನ ಕೊಡಲ್ಲ ಅಂತ ಹೇಳ್ತಾವ್ರೆ. ಇವರ ಅಭಿಪ್ರಾಯಗಳಲ್ಲಿ ಇವ್ರ ರಿಪೋರ್ಟಲ್ಲಿ ಕಂಡು ಭಾಗ 80% ವಿರೋಧ ಇದೆ ರಿಪೋರ್ಟಲ್ಲಿ. ಅಷ್ಟೇ ಬೇಕಾಗಿದೆ ನಿಮಗೆ. ಆದರೆ ಸರ್ಕಾರ ಹೇಳ್ತದೆ 80 ಭಾಗ ಕೊಡ್ತಿದೆ ಅಂತ ಹೇಳ್ತಾ ಇದೆ. ಆಯ್ತು, ನನ್ನ ಪ್ರಶ್ನೆ ಏನು ನಿಮ್ಮ ಪ್ರಶ್ನೆ ಕೇಳಿದ್ಮೇಲೆ ಅಂತಂದರೆ, ಎಲ್ಲರೂ ಕೊಡ್ತೀವಿ ಅಂತಲೇ ಬಂದ್ಬಿಟ್ರಲ್ಲ. ನಾವು ವ್ಯವಸಾಯ ಮಾಡಲ್ಲ, ಏನು ಮಾಡ್ತೀವಿ? ಅವ್ರಿಗೆ ಕೆಲಸ ಕೊಡ್ತೀರಾ? ಜೀವನಕ್ಕೆ ಏನು ಮಾಡ್ತೀವಿ? ಅದನ್ನು ವಹಿಸ್ಕೊಳ್ಳುತ್ತೆ ಸರ್ಕಾರ. ಈಗ ಗುಳೆ ಹೋಯ್ತಾರಲ್ಲ ಜನ, ಅವ್ರು ಏನಾದ್ರು ಮಾಡ್ತದೆ ಸರ್ಕಾರ. ಸ್ಲಮ್ ಸೇರ್ತಾ ಇದ್ದಾರಲ್ರಿ ಎಲ್ಲರೂ. ಹಳ್ಳಿಗಳು ಹೋಗಿ ನಗರಕ್ಕೆ ಬಂದು ಈ ಜೀವನದ ಹೊಣೆ ತಂದುವಂಥ ಸರ್ಕಾರಗಳು ಯೋಚನೆ ಮಾಡಿದ್ರೆ ಹೆಂಗೆ ಅಂತ ನಾವು ಯೋಚನೆ ಮಾಡಬಾರ್ದ? ಇದು ನೇರವಾಗಿ ನೀವು ಸರ್ಕಾರನೇ ಪ್ರಶ್ನೆ ಮಾಡಬೇಕು ಸರ್. ನನ್ನ ಪ್ರಶ್ನೆ ಇದ್ದಿದ್ದಷ್ಟೇ. ಇಲ್ಲಿ ಇಡೀ ಇಶ್ಯೂ ಸಂಬಂಧಪಟ್ಟಂತೆ ಸಾರ್ವಜನಿಕವಾಗಿ ಚರ್ಚೆ ನಡೀತಿರೋದು ಎರಡನೇ. ಒಂದು ಕಡೆ ಅವ್ರ ಪರ ಒಬ್ರು ಮಾತಾಡ್ತಾರೆ, ಇವ್ರ ಪರ ಒಬ್ರು ಮಾತಾಡ್ತಾ ಇದ್ದಾರೆ. ಮಾಡಿರೋದ್ರಿಂದ ನಿಮ್ಮ ಈ ಆ ಲೋಕಲ್ ಆಗಿರ್ತಕ್ಕಂಥ ಜನರ ಅಭಿಪ್ರಾಯ ಏನಿತ್ತು ಅಂತ ಹೇಳಿದ್ರೆ ಅದು ಸಾರ್ವಜನಿಕರು ಗೊತ್ತಾಗ್ತಾ ಇಲ್ಲ. ಈ ತನಿಖೆಯ ಪ್ರಕಾರ ನಾನು ಅದನ್ನು ಓದಿದ ರಿಪೋರ್ಟ್, ಬಟ್ ಆ ರಿಪೋರ್ಟ್ ಮಾಡಿದ ವ್ಯಕ್ತಿಗಳು ತುಂಬ ಗೌರವ ವ್ಯಕ್ತಿತ್ವದಲ್ಲಿ ಗೌರವ ಇರೋರು ಅನ್ನೋದು ನನಗೆ ಗೊತ್ತು. ತಮ್ಮ ವ್ಯಕ್ತಿತ್ವದಲ್ಲಿ ಗೌರವ ಇಟ್ಟವರು ಮ್ಯಾನಿಪುಲೇಷನ್ ಮಾಡೋರು ಅನ್ನೋದು ನನಗೆ ನಂಬಿಕೆ ಇದೆ. ಗೋಪಾಲ್ ಗೌಡರು, ವಾಸವಿ, ಉಮಾಪತಿ ಮತ್ತು ಕಮ್ಮರಡಿ ಅವರು ಸಾಮಾನ್ಯ ಹೆಸರುಗಳಲ್ಲ, ತಮ್ಮನ್ನು ತಾವು ವಂಚಿಸ್ಕೊಳ್ಳೋರಲ್ಲ ಅವರು. ಅದರಿಂದ ರಿಪೋರ್ಟ್ ಸತ್ಯ ಇದೆ ಅಂತ ನಂಬಿಕೆ ಇದೆ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ರಿಪೋರ್ಟ್ ನಿಮ್ಮ ಕೈಲಿದೆ, ನನಗೆ ಇಂಗ್ಲೀಷ್ ಅಷ್ಟು ಬರಲ್ಲ, ದಯವಿಟ್ಟು ನೀವು ನಂಬರ್ ಕೊಡಿ, ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ, ನೀವು ಓದಿ ನನಗೆ ಅಷ್ಟೇ. ಕಾನೂನು ತೊಡಕುಗಳ ಬಗ್ಗೆ ಹೆಚ್ಚು ವಿಚಾರಗಳಿದೆ. ಅದಾಗಿ ಅಲ್ಲಿರ್ತಕ್ಕಂಥ ಸ್ಥಳೀಯರ ಅಭಿಪ್ರಾಯಗಳೇನು? ಯಾಕಂತಂದ್ರೆ ಎರಡು ಅಭಿಪ್ರಾಯಗಳು ಹೊರಗಡೆ ಬರ್ತಾ ಇರೋದ್ರಿಂದ ನಿಮ್ಮಲ್ಲಿ ಅದು ಸರ್ ಸರ್ಕಾರಕ್ಕೆ ಎಚ್ಚರಿಕೆ ಇಷ್ಟಪಡ್ತೀರಾ ಸರ್? ಸರ್ಕಾರಕ್ಕೆ ಯಾವ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀರಾ ಸರ್? ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರಿ? ಒಂದ್ ವೇಳೆ ಈ ಟೌನ್ಶಿಪ್ ನ ಮುಂದುವರಿಸಿದ್ರೆ ಅಂತ ನಿಮ್ ನಿಲುವು ಏನು ಅಂತ? ಐ ರಿಕ್ವೆಸ್ಟ್ ಜನತೆ ಟು ಆಕ್ಟ್. ಈ ಜನಾಂಗ ಇದೆಯಲ್ಲ, ಹೊಸ ಜನಾಂಗ, ಅದು ಬಂದು ಇದನ್ನು ಕೈಗೆತ್ಕೊಳ್ಬೇಕು ಅಂತ ಆಸೆ ಪಡ್ತೀನಿ. ನಾ ಅವ್ರನ್ನ ಹಿಂಬಾಲಿಸ್ತೀನಿ. ಯಾರು ನನಗೆ ಗೊತ್ತಿಲ್ಲ. ಅವರು ಯೋಚನೆ ಮಾಡಬೇಕಾದದ್ದು ಬಿಲ್ಡಿಂಗ್ ಅಲ್ಲ ಅವ್ರ ಮಕ್ಕಳು, ರಸ್ತೆ ಅಲ್ಲ ಅವ್ರ ಮಕ್ಕಳು, ಸರ್ಕಾರದ ಮಕ್ಕಳು ರಸ್ತೆ ಅಲ್ಲ, ಬಿಲ್ಡಿಂಗ್ ಅಲ್ಲ, ಜನಗಳು ತನ್ನ ಮಕ್ಕಳು ಅಂತ ಸರ್ಕಾರ ಜನಗಳು ತನ್ನ ಮಕ್ಕಳು ಅಂದ್ಕೊಳ್ಬೇಕು. ಅದೇ ಇಲ್ಲದೆ ಇದ್ದ ಅಂತಂದಾಗ ರಸ್ತೆ ಅವ್ರ ಮಕ್ಕಳು, ಬಿಲ್ಡಿಂಗ್ಗಳವ್ರ ಮಕ್ಕಳು, ದುಡ್ಡು ಅವ್ರ ಮಕ್ಕಳು ಅಂತಂದ್ರೆ ಏನು ಮಾಡೋಕ್ಕಾಗುತ್ತೆ? ಅದಕ್ಕೂ ಒಂದು ಅತಿ ಆದಾಗ ಅದಕ್ಕೂ ಒಂದು ಕಾಲ ಬರುತ್ತೆ ಅಂತ ಅಂದ್ಕೊಳ್ಬೇಕು ನಾವು ಅಷ್ಟೇ. ಬಟ್ ಇಬ್ಬರ ನಡುವೆ ಜಗಳ ಇದೆಯಲ್ಲ, ಕುಮಾರಸ್ವಾಮಿ ಮತ್ತು ಯಾರು ಡಿ ಕೆ ಮತ್ತಿನ್ನೊಬ್ರು ಯಾರು ಅಶೋಕನ ಮೂರು ಜನರು ಅಪರಾಧಿಗಳೇ ಅಲ್ವೇ? ಕಲ್ಪಿಟ್ಸೆ ಇದಾದ್ರೆ ಒಬ್ಬರಲ್ಲ
ಅವರು ಇವರು ಅಂತ ಹೇಳ್ತಿರ್ತಾರೆ, ಎಲ್ಲರೂ ಅಲ್ರಿ. ಎಂಥ ದುರಂತ ಇದು ಇಂಡಿಯಾದ್ದು, ನಮ್ಮದು ರಾಜ್ಯದ್ದು. ಹಂಚ್ಕೊಂಡು ಥರ ಮಾಡ್ತಾ ಇದ್ದಾರೆ. ಎಲ್ಲರೂ ಈಕ್ವಲಿ ಕಲ್ಪಿಡ್ತಾರೆ. ಮತ್ತು ಅವ್ರ ಕಣ್ಣಿರಲ್ಲ ಸುಳ್ಳು ದೂರ ಹೇಳಿ. ನೀವು ಹೋಗ್ಬಿಟ್ಟು ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ ನಾನು, ನಿಮ್ಮನ್ನ ಬೇರೆಯವರು ಅಂತ ಅಂದ್ಕೊಂಡಿಲ್ಲ, ನಿಮ್ಮನ್ನ ಸ್ನೇಹಿತರು ಅಂದ್ಕೊಂಡು ನಾನು ಕೇಳ್ತಾ ಇರೋದು, ನಿಮ್ಮನ್ನ ಬೇರೆಯವರು ಅಂದ್ಕೊಂಡಿಲ್ಲ. ಹೇಳಿ ನಿಮಗೆ ಇಲ್ಲ ಓದ್ಬೇಕು ನೀವು. ಅದೇ ದೊಡ್ಡ ದುರಂತ, ದೊಡ್ಡ ದುರಂತ. ನೀವೇ ಪಾಠ ಮಾಡ್ಬೇಕು ಅನ್ನೋದು ಆಗಬೇಕು ಜರ್ನಲಿಸ್ಟ್ಗಳು. ಆ ನಿರೀಕ್ಷೆಯಿಂದ ನಾನು ನಿಮ್ಗೆ ಹೇಳ್ತಾ ಇರೋದು. ಯಾಕೆ? ಎಸ್ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.